ಇದ್ದಾರೆ ಇವಾಗ. ನಾನು ನೋಡ್ಕೊಂಡು ನೋಡಿ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಇಂದ ಎಂಟ್ರೆನ್ಸ್ ಇದು ಪಕ್ಕದ ಗೈಸ್. ನಾನು ಇವತ್ತು ಈ ವಿಡಿಯೋದಲ್ಲಿ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ತೋರಿಸ್ತೀನಿ, ಅಂದ್ರೆ ಜೂ ಮತ್ತೆ ಸಫಾರಿ ಕೂಡ ಮಾಡ್ತೀನಿ. ನೋಡಿ ಬೈಕ್ ವೆಹಿಕಲ್ಸ್ ಏನಾದ್ರು ಪಾರ್ಕಿಂಗ್ ಮಾಡ್ತೇವೆ ಅಂದ್ರೆ ಈ ಕಡೆ ಮಾಡ್ಬೇಕು. ಸೊ ನಾನು ಬೈಕ್ ತಗೊಂಡ್ ಬಂದಿದ್ದೆ ಇವತ್ತು. ಸೊ 30 ರೂಪಾಯಿ ಎಂಟ್ರೆನ್ಸ್ ಫೀಸ್ ತಗೊಂಡ್ರು, ಮತ್ತೆ ಲಗೇಜ್ ಏನಾದ್ರು ಇದ್ರೆ 20 ರೂಪಾಯಿ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ, ಮತ್ತೆ ಚೀಟಿ ತರ ಬರೋದು ಕೊಡ್ತಾರೆ. ಅಂದ್ರೆ ಆಮೇಲೆ ಆ ಚೀಟಿ ಕೊಟ್ಟು ಎಲ್ಲ ತೋರಿಸಿದ್ರೆ ಮಾತ್ರ ಲಗೇಜ್ ನಮಗೆ ರಿಟರ್ನ್ ಕೊಡೋದು. ನೋಡಿ ಗೈಸ್ ಬನ್ನಿ ಹೋಗೋಣ. ಗ್ರೀನ್ ಕಲರ್ ಇದೆ ನೋಡಿ ಗೇಟ್ ಇದೆ. ಸೊ ಲಾಸ್ಟ್ ಟೈಮ್ ನಾನು ಹೋಗಿದ್ದೆ ಶಿವಮೊಗ್ಗ ಸಫಾರಿ ಮಾಡೋಕ್ಕೆ. ಸೊ ಅಲ್ಲಿ 200 ರೂಪಾಯಿ ಚಾರ್ಜ್ ಮಾಡಿದ್ರು. ಇಲ್ಲಿ ಎಷ್ಟಿದೆ ಅಂತ ಡಿಟ್ ಮಾಹಿತಿ ಈ ವಿಡಿಯೋದಲ್ಲಿ ಕೊಡ್ತೀನಿ, ಬನ್ನಿ ಗೈಸ್. ಈಗ ಎಂಟ್ರೆನ್ಸ್ಗೆ ನಾವು ಇವಾಗ ಬಂದ್ವಿ. ಯಾವುದು ಬೆಳಗ್ಗೆ ಟಿಫನ್ ಏನಾದ್ರು ಮಾಡಿಲ್ಲ ಅಂದ್ರೆ ಇಲ್ಲೇ ಟಿಫನ್ ಮಾಡಿಕೊಡ್ತಾರೆ. ಮತ್ತೆ ನಿಮ್ಗೆ ಏನಾದ್ರು ಚಿಪ್ಸು ಏನಾದ್ರು ಬೇಕಂದ್ರೆ ತೊಗೊಂಡು ಹೋಗ್ಬೋದು. ನೋಡಿ ಜೂ, ಸಫಾರಿ ಮತ್ತೆ ಬಟರ್ಫ್ಲೈ ಪಾರ್ಕ್ ಕೂಡ ಇದೆ ಅಂತೆ. ಸೊ ನಾನು ಆ 3 ನೋಡ್ಬೇಕಂತ ಅನ್ಕೊಂಡಿದ್ದೀನಿ ಗೈಸ್. ಟಿಕೆಟ್ ಆಫ್ಲೈನು ಮತ್ತೆ ಆನ್ಲೈನ್ ಒಳಗಿರುತ್ತೆ. ಸೊ ನಾನು ಆಫ್ಲೈನ್ ತೊಗೊತೀನಿ, ಯಾಕಂದ್ರೆ ಆನ್ಲೈನ್ ಒಳಗೆ ನಾನು ಬುಕ್ ಮಾಡಿಲ್ಲ ಟಿಕೆಟ್. ಸೊ ಸಡನ್ಲಿ ಡಿಸಿಷನ್ ತೊಗೊಂಡಿರೋದು ಇದು ವಿಡಿಯೋ ಮಾಡ್ತೀನಿ. ಗೈಸ್ ಇವಾಗ ಆಫ್ಲೈನ್ ಟಿಕೆಟ್ ತಗೋಬೇಕು. ನೋಡಿ ಟೈಮ್ ಇವಾಗ 11 ಗಂಟೆ ಆಗಿದೆ. ಸೊ ಎಂಟ್ರೆನ್ಸ್ ಇಲ್ಲಿದೆ, ಮತ್ತೆ ಟಿಕೆಟ್ ಅಲ್ಲಿ ತಗೊಂಡ್ ಬರ್ಬೇಕಂತೆ. ಸೊ ನಾನು ಸಫಾರಿ ಮತ್ತೆ ಬಟರ್ಫ್ಲೈ ಪಾರ್ಕ್ ಮತ್ತೆ ಜೂದು ಒಟ್ಟಿಗೆ ತಗೋಬೇಕು ಅಂತ ಇದೀನಿ. ಸೊ ನೋಡಿ KA35 ರೈಡರ್ ಕೂಡ ಬಂದಿದ್ದಾನೆ. ಅವನು ಡಿಜೆ ಒಳಗೆ ವಿಡಿಯೋ ಮಾಡ್ತಿದ್ದಾನೆ, ನಾನು ಫೋನ್ ಒಳಗೆ ಮಾಡ್ತಿದ್ದೀನಿ. ನೋಡಿ ಹೆಂಗ್ ಮಾತಾಡ್ತಿದ್ದಾನೆ ಹಿಡ್ಕೊಂಡು ಅವನು. ಗೈಸ್ ಇಲ್ಲಿ ಒಂದು ತುಂಬಾ ಚೆನ್ನಾಗೈತಿ. ಇವ್ರು ಏನಂದ್ರೆ ಒಂದು ಕುಟುಂಬ ಅಂದ್ರೆ ಫ್ಯಾಮಿಲಿ ಪೂರ್ತಿ ಟ್ರಿಪ್ಪಿಗೆ ಏನಾದ್ರು ಬಂದ್ರೆ ಅದರಲ್ಲಿ ಯಾರಾದ್ರೂ ಒಬ್ರು ಬಂದು ಟಿಕೆಟ್ ತೆಗೆಸ್ಕೊಳ್ಳಿ, ಯಾಕಂದ್ರೆ ಜಾಗ ಆಗಲ್ಲ ನಿಂದ್ರಕ್ಕೆ. ಅದಕ್ಕಾಗಿ ನೋಡಿ ಇಲ್ಲಿ ಹಾಕಿದ್ದಾರೆ. ಒಂದು ಕುಟುಂಬ ಗುಂಪಿನಿಂದ ಒಬ್ಬರು ಅಂದ್ರೆ ಒಂದು ಫ್ಯಾಮಿಲಿ ಪೂರ್ತಿ ನಮ್ಗೆ ಟ್ರಿಪ್ಪಿಗೆ ಏನಾದ್ರು ಇಲ್ಲಾಂದ್ರೆ ಸಫಾರಿ ಮಾಡ್ಬೇಕಂತ ಬಂದ್ರೆ ಅದರಲ್ಲಿ ಯಾರಾದ್ರೂ ಒಬ್ಬರು ಹೋಗಿ ಟಿಕೆಟ್ ತೆಗೆಸ್ಕೊಳ್ಳಿ, ಯಾಕಂದ್ರೆ ಇನ್ನೊಬ್ರಿಗೆ ಪ್ರಾಬ್ಲಮ್ ಆಗ್ಬಾರ್ದಲ್ಲ. ಅದಕ್ಕಾಗಿ ಹೆಂಗ್ ಹಾಕಿದಾರೆ ಅವರು. ಕಾಂಬೋ ಎಲ್ಲ ಒಂದ್ರಲ್ಲಿ ಅಲ್ಲ. ಏನೋ ಸ್ಕ್ಯಾನ್ ಮಾಡ್ಬೇಕಂತೆ, ನನಗೆ ಅದು ಏನು ಗೊತ್ತಿಲ್ಲ. ನೋಡುವ ನಮ್ಮ ತಮ್ಮ ಏನೇನೋ ಮಾಡ್ತಾವ್ರೆ. ಇಲ್ಲ ಆಯ್ತು ಸಫಾರಿ ಕಾಂಬೋ. ಟಿಕೆಟ್ ಎಲ್ಲ ಆಯ್ತು ಜೂ ಮತ್ತೆ ಸಫಾರಿ. ಸೊ ಬಟರ್ಫ್ಲೈ ಅದರದ್ದು ಟಿಕೆಟ್ ಕೇಳಿದೆ ನಾನು. ಸೊ ಅದರ ಸಪ್ರೇಟ್ ಇರುತ್ತೆ ಅವ್ರಿಗೆ ಅಂದ್ರು. ಸೊ ನೋಡೋಣ. ನೋಡಿ ಇಬ್ಬರಿದ್ವಿ ನಾವು. ನನ್ನ ಜೊತೆ ಇವತ್ತು KA35 ರೈಡರ್ ಅವ್ನು ಕೂಡ ಇದ್ದಾನೆ. ಸೊ ಅದಕ್ಕಾಗಿ 700 ರೂಪಾಯಿ ಆಯ್ತು ಇಬ್ಬರಿಗೆ ಸೇರಿ ನಮಗೆ. ಮತ್ತೆ ಕೌಂಟರ್ ನಂಬರ್ ಎಲ್ಲ ಕೊಡ್ತಾರೆ. ನಾನು ಆಫ್ಲೈನ್ ಅನ್ಕೊಂಡಿದ್ದೆ. ಸೊ ಫೋನ್ಪೇ ಇರೋದ್ರಿಂದ ಆನ್ಲೈನ್ ಒಳಗೆ ತಗೊಂಡೆ ನಾನು. ಸೊ ಅದೆಲ್ಲ ಪ್ರೊಸೆಸಿಂಗ್ ಏನ್ ಫಸ್ಟ್ ಟೈಮ್ ನಾನೆಲ್ಲ ಇದು ಮಾಡಿರೋದು. ಅಂದ್ರೆ ಹೆಂಗೋ ಮಾಡಿ ಒಂದು ಟಿಕೆಟ್ ತಗೊಂಡಿನಿ ಇಬ್ಬರು. ಸೊ ಬನ್ನಿ ಸಫಾರಿ ಇಲ್ಲ ಅಂದ್ರೆ ಜೂ ಮಾಡ್ತೀನಿ, ನೋಡೋಣ ಯಾವ್ದು ಮಾಡ್ತೀನಿ ಅಂತ ನೋಡೋಣ. ಅದಕ್ಕೆಲ್ಲ ಎಂಟ್ರೆನ್ಸ್ ಹೋಗಿ ಸಫಾರಿ ಫಸ್ಟ್ ಮಾಡ್ಬೋದು ಅಂದ್ರೆ ಅದು ಮಾಡ್ತೀನಿ, ಇಲ್ಲಾಂದ್ರೆ ಜೂ ನೋಡ್ಕೊಂಡು ಆಮೇಲೆ ಬಂದು ಸಫಾರಿ ಮಾಡ್ತೀನಿ. ಬನ್ನಿ ಗೈಸ್. ಇವಾಗ ಸಫಾರಿ ಮಾಡ್ತಿರೋದು ನೀವು. ಸಫಾರಿ ಫಸ್ಟ್ ಹೋಗ್ತೀನಿ. ಟಿಕೆಟ್ ಕೊಡ್ತೀನಿ. ಇಬ್ಲರು ಗೈಸ್ ಫೈನಲಿ ಸಫಾರಿ ಮಾಡೋಕ್ಕೆ ಬಂದಿದ್ದೀವಿ. ನೋಡಿ ವೆಲ್ಕಮ್ ಟು ಸಫಾರಿ.
ನೋಡಿ ಈ ಕಡೆ ಹೋಗ್ಬೇಕು. ಇದರಲ್ಲಿ 2 ಟೈಪ್ ಇದಾವೆ, ಒಂದು ನಾನ್ AC ಮತ್ತೆ AC. ಇನ್ನೊಂದು ಜೀಪ್ ತರ ಇದು ಇರುತ್ತೆ. ನಾನು ಇವತ್ತು ನಾನ್ AC ತಗೊಂಡಿರೋದು. ನಾನ್ AC ಓಕೆ. ನೋಡಿ ನಾನ್ AC ಇದ್ರೆ ಇಲ್ಲಿ ಇರ್ಬೇಕಂತೆ, ಮತ್ತೆ AC ಇದ್ರೆ ಹೊರಗೆ ಹೋಗ್ಬೇಕು. ನೋಡಿ ಎಷ್ಟು ಟಿಕೆಟ್ ಚೆಕ್ ಮಾಡ್ತವ್ರಿ. ನನಗೆ ಆಕ್ಚುಲಿ ವಿಂಡೋ ಸೀಟ್ ಇರಲಿಲ್ಲ, ನಾನು ಸೆಂಟ್ರಿ ಇದ್ದೆ. ಬಟ್ ರಿಕ್ವೆಸ್ಟ್ ಮಾಡಿ ಇವ್ರ ಹತ್ರ ಬಿಡಿಸ್ಕೊಂಡಿದ್ದೀನಿ ವಿಂಡೋ ಸೀಟ್. ನೋಡಿ ಇವಾಗ ಎಂಟ್ರೆನ್ಸ್ಗೆ ಬಂದಿದ್ದೀವಿ. ನೋಡಿ ಚಿಗರಿ ನೋಡಿ ಅಡ್ಡಾಡ್ತವೆ. ಅಂದ್ರೆ 9:30 ಸಫಾರಿಗೆ ಬಂದ್ರೆ ಮಾರ್ನಿಂಗ್ ಎಲ್ಲ ಅಡ್ಡಾಡ್ತಾವಲ್ಲ, ನೋಡ್ಬಹುದು ಚೆನ್ನಾಗಿ. ಇವಾಗ ಏನು ಅಷ್ಟಕ್ಕೊಂದು ಪ್ರಾಣಿ ಸಿಗೋದು ಡೌಟು. ಯಾವುದೇ ಸಿಗ್ಲಿ ಏನೇ ಆಗ್ಲಿ, ಲಯನ್ ಸಿಕ್ಕರೆ ಸಾಕು. ಸೊ ಲಯನ್ ನೋಡೋಕೆ ತುಂಬಾ ಎಕ್ಸಿಟ್ ಆಗಿದ್ದೀನಿ ನಾನು ಮಾತ್ರ. ಸಖತ್ ಖುಷಿ ಆಗುತ್ತೆ ಅದು ನೋಡ್ಬಿಟ್ರೆ. ಅದೇ ಮಾರ್ನಿಂಗ್ ಬೇಗ ಬರ್ಬೇಕಂತಾನೆ ಬಂದ್ವಿ, ಬಟ್ ಬ್ಯಾಂಗ್ಳೂರ್ನಲ್ಲಿ ತುಂಬಾ ಟ್ರಾಫಿಕ್ ಇತ್ತು, ಅದಕ್ಕಾಗಿ ಸ್ವಲ್ಪ 1 ಅವರ್ ಲೇಟ್ ಆಯ್ತು. ಗೈಸ್ ಜಿಂಕೆ ನೋಡಿ ಇಲ್ಲಿ ಚಿಗುರಿ. ಗೈಸ್ ಚಿಗುರು ನೋಡಿ ಇಲ್ಲಿ ಜೂಮ್ ಮಾಡಿದೀನಿ. ಅಂದ್ರೆ ಅಲ್ಲೇ ಫುಡ್ ಅಂದ್ರೆ ಆಹಾರ ತಿನ್ನಕ್ಕೆ ಏನ್ ಬೇಕು ಅಲ್ಲೇ ಹಾಕ್ತಾರೆ, ಮತ್ತೆ ಕುಡಿಯಕ್ಕೆ ನೀರು ಕೂಡ ಅಲ್ಲೇ ಹಾಕಿದ್ದಾರೆ ನೋಡಿ. ನಾನು ಲಾಸ್ಟ್ ಟೈಮ್ ಶಿವಮೊಗ್ಗದಲ್ಲಿ ಮಾಡಿದಾಗ ವಿಡಿಯೋ ಕ್ಲಿಯರ್ ಬಂದಿತ್ತು, ಬಟ್ ಅವತ್ತು ವಾಯ್ಸ್ ಸ್ವಲ್ಪ ಮಿಸ್ ಆಗಿತ್ತು. ಅಂದ್ರೆ ನನ್ನ ಫೋನ್ ಪ್ರಾಬ್ಲಮ್ ಇತ್ತು ಅವತ್ತು. ಸೊ ಅದಕ್ಕಾಗಿ ಇನ್ನೊಮ್ಮೆ ಸಫಾರಿ ಮಾಡೋಣ ಅಂತ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ಗೆ ಇವತ್ತು. ಅದು ಸಡನ್ಲಿ ಡಿಸೈಡ್ ತಗೊಂಡಿರೋದು ನಾನು. ಮುಂಚೆ ಪ್ಲಾನಿಂಗ್ ಏನು ಹಾಕಿರ್ಲಿಲ್ಲ ಹೋಗ್ಬೇಕಂತ. ಅಂಕಲ್ ಫುಲ್ ಎಕ್ಸೈಟ್ ಆಗಿದ್ದಾರೆ ಟೈಗರ್ ನೋಡ್ಬೇಕಂತ, ಮತ್ತೆ ಲಯನ್, ಜಿಂಕೆ. ಗೈಸ್ ನನ್ನ ದುರಾದೃಷ್ಟ, ಆ ವಿಂಡೋದಲ್ಲಿ ಎಲ್ಲ ಪ್ರಾಣಿ ಕಾಣ್ತಿದ್ದಾವೆ. ಈ ವಿಂಡೋದಲ್ಲಿ ಇನ್ನೂವರೆಗೂ ಜಿಂಕೆ ಬಿಟ್ರೆ ಯಾವ ಪ್ರಾಣಿನೂ ನೋಡೇ ಇಲ್ಲ ನಾನು. ಇವಾಗ ನೋಡಿ ಎಷ್ಟು ಹೆಂಗಿದಾವೆ ಕಂಪ್ಲೀಟ್ಲಿ. ನೋಡಿ ಗೈಸ್ ಮೇವು ಹಾಕಿದ್ದಾರೆ ಇವಾಗ, ಏನ್ ಪ್ರಾಬ್ಲಮ್ ಇಲ್ಲ. ಆ ಕಡೆ ಹೋದ್ರೆ ನೀರಿದೆ ಕುಡಿಯಕ್ಕೆ, ಮತ್ತೆ ಮೇವು ಇಲ್ಲೇ ತಂದು ಹಾಕ್ತಾರೆ. ಇವು ಕಾಡಾನೆ ಹತ್ರ ಅಲ್ಲ, ನಾ ಬದುಕಿರೋರಿಗೆಲ್ಲ ಸಾಯಿಸ್ಬಿಡ್ತೀನಿ. ಟೆನ್ಷನ್ ಇಲ್ಲ, ಡೈಲಿ ನೋಡ್ತಾ ಇರ್ತಾವಲ್ಲ ಸಫಾರಿ, ಇವೆಲ್ಲ ಕಾಮನ್ ಅವರಿಗೆಲ್ಲ. ಗಾಯ್ಸ್ ಕರಡಿ ಒಂದೇ ಇದೆ ಗಾಯ್ಸ್ ಇಲ್ಲಿ.
ರೆಡಿ. ಅಲ್ಲಿ ಸ್ಟಾಪ್ ಕೊಡ್ತಾರ ನಾವು ಒಂದು 5 ನಿಮಿಷ. ಇಲ್ಲೇ ಇದೆ ನೋಡಿ. ಇಲ್ಲಿ ಕೊಡಿ, ಇಲ್ಲಿ ಕ್ಯಾಮ್ರಾ. ಅದೇ ಇಲ್ಲಿ ಕೊಡಿ ಕ್ಯಾಮ್ರಾ. ಗೈಸ್ ಲಯನ್ ನೋಡಿ ಗೈಸ್. ಲಯನ್ ನೋಡಿ. ನಾವು ಅವ್ರಿಗೆ ನೋಡಿ ಎದುರಿದ್ರೆ ಅವ್ರು ಕೇರೆ ಮಾಡಲ್ಲ. ಕೊಂಡಿರೋದು ನೋಡಿ ಗೈಸ್. ಇಲ್ಲಿ ಪಕ್ಕಕ್ಕಿದೆ ನೋಡಿ ಗೈಸ್ ಒಂದು. ಅಣ್ಣ ಸ್ವಲ್ಪ ಮುಂದೆ, ಸ್ವಲ್ಪ ಮುಂದೆ ನೋಡಿ ಗೈಸ್. ಇಲ್ಲಿ ಒಂದು ನೋಡಿ ಗೈಸ್. ನಾನು ಆಕ್ಚುಲಿ ಡಿಜೆ ಕ್ಯಾಮ್ರಾ ಹಾಕಿದ್ದೇನೆ, ಅದಕ್ಕೆ ಫೋನ್ ಒಳಗೆ ಜೂಮ್ ಮಾಡ್ಬೇಕಂದ್ರೆ ಸ್ವಲ್ಪ ಕ್ಲಾರಿಟಿ ಕಮ್ಮಿ ಆಗಿತ್ತು. ನಾನು ನೋಡ್ಕೊಂಡು ಎದರ್ಕೊಂಡು ಹೋಗಪ್ಪ, ನಾನು ಈ ಕಾಡಿನ ರಾಜ ಅಂತವನೇ ಅವನು. ಗೈಸ್ ಮರಿ ನೋಡಿ ಗೈಸ್, ಜೂಮ್ ಮಾಡ್ತೀನಿ ನೋಡಿ ಗೈಸ್. ಮರಿ ಲಯನ್ ಅಂದ್ರೆ ಇವಾಗ ತಂದು ಸಾಕ್ತಿರೋದು.